ಬಾಗಲಕೋಟೆ ಜಿಲ್ಲೆಯಲ್ಲಿ ಇನ್ನೂ ಕೂಡ ನಿಲ್ತಾ ಇಲ್ಲ ಈ ಬೀದಿ ನಾಯಿಗಳ ಹಾವಳಿ. ಬೆಂಗಳೂರಿನಲ್ಲಿ ಕೂಡ ಜಾಸ್ತಿ ಇದೆ. ಈಗ ಬಾಗಲಕೋಟೆಯಲ್ಲೂ ಕೂಡ ಇದೇ ಸಮಸ್ಯೆ ಕಾಣ್ತಾ ಇದೆ. ಮನೆ ಬಳಿ ಕಟ್ಟಿದ್ದಂತಹ ಮೇಕೆಗಳ ಮೇಲೇನೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಅದು ಮಾರಣಾಂತಿಕವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀದಿ ನಾಯಿಗಳು ತಮ್ಮ ಅಟ್ಟಹಾಸವನ್ನು ಮೆರೆದಿವೆ. ಮನೆಯ ಮುಂದೆ ಕಟ್ಟಿ ಹಾಕಿದಂತಹ ಮೇಕೆಗಳ ಮೇಲೇನೆ ದಾಳಿಯನ್ನು ನಡೆಸಿವೆ. 20 ಮೇಕೆಗಳು ಸ್ಥಳದಲ್ಲಿಯೇ ಸಾವನ್ನಪ್ಪಿದೆ. ಇಂತಹ ಭೀಕರ ಘಟನೆ ಆಗಿದೆ. ಹಲವು ಮೇಕೆಗಳಿಗೆ ಗಾಯ ಕೂಡ ಆಗಿದೆ. 3 ಮೇಕೆಗಳಿಗೆ ಗಂಭೀರ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೀಳಗಿ ತಾಲೂಕಿನ ಗೋವಿನ ದಿನ್ನಿ ಏನಿದೆ ಆ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ಬೀದಿ ನಾಯಿಗಳಿಂದ ಅಲ್ಲಿನ ಜನರು ಕೂಡ ಆತಂಕಕ್ಕೆ ಒಳಗಾಗಿದ್ದಾರೆ. ಏನಿದು ಏಕಾಏಕಿಯಾಗಿ ಬಂದು ಈ ರೀತಿಯಾಗಿ 20 ಮೇಕೆಗಳ ಮೇಲೆ ದಾಳಿಯನ್ನು ಮಾಡಿದೆ ಅಂದರೆ ಇದು ಏನು ಅಂತ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. 3 ಮರಿಗಳಿಗೆ ಗಾಯ ಕೂಡ ಆಗಿದೆ. ನೋಡಿ, ಬೆಳಗಿ ತಾಲೂಕಿನ ಗೋವಿನ ದಿನ್ನಿ ಏನಿದೆ ಆ ಗ್ರಾಮದಲ್ಲಿ ಈ ಘಟನೆ ಮತ್ತೆ ಮರುಕಳಿಸ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಬಸವರಾಜ ಬುಡಗಿ ಎಂಬುವವರಿಗೆ ಈ ಮೇಕೆಗಳು ಸೇರಿರುತ್ತೆ. ಮನೆ ಪಕ್ಕದಲ್ಲಿ ಕಟ್ಟಿರ್ತಾರೆ ಮೇಕೆಗಳನ್ನು. ಆ ಮೇಕೆಗಳ ಮೇಲೆ ಬೀದಿ ನಾಯಿಗಳು ಬಂದು ಏಕಾಏಕಿಯಾಗಿ ದಾಳಿ ನಡೆಸಿವೆ. ದಂಡೋಪದಂಡವಾಗಿ ಬಂದಿದೆ ಅಂದರೆ ಗುಂಪಿನಲ್ಲಿ ಬಂದಿರುವಂಥದ್ದು ಈ ಬೀದಿ ನಾಯಿಗಳು. ಇಂತಹ ನಾಯಿಗಳಿಗೆ ನಾವು ಎಚ್ಚರಿಕೆ ಕೊಡಬೇಕಾಗುತ್ತೆ, ಅಥವಾ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲ, ಈ ಬೀದಿ ನಾಯಿಗಳಿಗೆ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಅಲ್ಲಿಂದ ಪಂಚಾಯಿತಿಯವರು ದೊಡ್ಡ ಮಟ್ಟದಲ್ಲಿ ದಾಳಿ ನಡೆಸಿವೆ ಈ ಬೀದಿ ನಾಯಿಗಳಲ್ಲಿ. ಪಾಪ ಅವರ ಜೀವನೋಪಾಯಕ್ಕಾಗಿ ಮೇಕೆಗಳನ್ನು ಸಾಕ್ತಾ ಇರ್ತಾರೆ. ಅದರಿಂದ ಆದಾಯ ಬರುತ್ತೆ ಅಂತ ನಿರೀಕ್ಷೆಯಲ್ಲಿರ್ತಾರೆ. ಅಂಥವ್ರಿಗೆ ಈಗ ನಷ್ಟ ಆಗಿದೆ. ಸುಮಾರು 8ರಿಂದ 10 ಹಿಂಡಿನಿಂದ ದಾಳಿ ನಡೆದಿದೆ. ಈ ಬೀದಿ ನಾಯಿಗಳ ದಾಳಿಯಿಂದ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಏನು ಈ ರೀತಿಯಾಗಿ ನಡೆಸ್ಕೊಳ್ತಾ ಇವೆ ಇವು ಅಂತ. ಅಂದಾಜು 3 ಲಕ್ಷ ರೂಪಾಯಿ ಮೌಲ್ಯದ ಮೇಕೆಗಳು ಸಾವನ್ನಪ್ಪಿದೆ, ನಷ್ಟ ಆಗಿದೆ. ಆ ರೈತನಿಗೆ ಯಾರು ಕೊಡ್ತಾರೆ? ಇನ್ನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಪಶುಸಂಗೋಪನೆ ಇಲಾಖೆಯ ಅಧಿಕಾರಿಗಳು ಭೇಟಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ಆ ಮೇಕೆಗಳ ಸ್ಥಿತಿ ಹೇಗಿದೆ ಅಂತ ಹೇಳಿ. ಮಗಳು ಎಲ್ಲ ಹೋಗಿ ಬಂದ್ರಿ. ಒಬ್ಬ ಸಣ್ಣ ಹುಡುಗದಲ್ರಿ, ಅವ ನಾಯಿ ನೋಡಿ ಭಯಪಟ್ಟು ಅಲ್ಲೇ ಕೂತ್ಬಿಟ್ಟನ್ರಿ. ಅವ ಅಂಜಿ ಕೇಳಿಸಿರಿ ಹೊರಗೆ ಬಂದಿಲ್ರಿ. ಅವ ಒಟ್ಟು ಅಟ್ಯಾಕ್ ಮಾಡಿ ನಾನು ಮೇಲೆ ಮಾಡಿಗಿಡ ಅವತ್ತೇಳಿ ಹೊರಗೆ ಬಂದಿಲ್ರಿ. ಅವ ಈ ಯಾರಿಗೆ ಡಾಕ್ಟರ್ ಸರ್ಗೆ ಹಚ್ಚಿವ್ರಿ, ಅವರ ಬರ್ತೀವಿ. ನನ್ನ ಹೆಸರು ಬಸವರಾಜ ಸಂಗಪ್ಪ ಬುಗುಡಿ ಗೋವಿನದಿನಿ ಆರಿಸಿರಿ. ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ರೀ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ಯಾವ್ರಿ. ಅವಾಗ ಬರ್ತಿದ್ದು ರೀ, ಅವಾಗ ಹೊಡಿತಿದ್ದೇವೆ ರೀ. ನಿನ್ನೆ ರಾತ್ರಿ ನಾವು ಬೇರೆ ಊರಿಗೆ ದೇವ್ರಿಗೆ ಮಾಡಕ್ಕೆ ಹೋಗಿದ್ದೇವೆ ರೀ. ಹೋಗೋಣ ಏನಾಯ್ತು ರೀ, ಒಟ್ಟು ಕೂಡ ಅಟ್ಯಾಕ್ ಮಾಡಿಬಿಟ್ಟವ್ರಿ. ಮಾಡೋಣ ಒಂದು 17 ದೊಡ್ಡ ಬದುಕ್ರಿ, ಒಂದು 6 ಸಣ್ಣ ಮರಿ ರೀ, ಎಲ್ಲ ಕಡ್ದು ಹಾಕಿ ಹೋಗ್ಬಿಟ್ಟವ್ರಿ ನಿನ್ನೆ ರಾತ್ರಿ ರೀ. ಸಪ್ಪಳಾಗಿತ್ತು ರೀ. ಒಂದು ಮಗಳು ಎಲ್ಲ ಹೋಗಿ ಬಂದ್ರಿ. ಒಬ್ಬ ಸಣ್ಣ ಹುಡುಗದಲ್ರಿ, ಅವ ನಾಯಿ ನೋಡಿ ಭಯಪಟ್ಟು ಅಲ್ಲೇ ಕೂತ್ಬಿಟ್ಟನ್ರಿ. ಅವ ಅಂಜಿ ಕೇಳಿಸಿರಿ ಹೊರಗೆ ಬಂದಿಲ್ರಿ. ಅವ ಒಟ್ಟು ಅಟ್ಯಾಕ್ ಮಾಡಿ ನಾನು ಮೇಲೆ ಮಾಡಿಗಿಡ ಅವತ್ತೇಳಿ ಹೊರಗೆ ಬಂದಿಲ್ರಿ. ಅವ ಈ ಯಾರಿಗೆ ಡಾಕ್ಟರ್ ಸರ್ಗೆ ಹಚ್ಚಿವ್ರಿ, ಅವರ ಬರ್ತೀವಿ. ಒಂದು ದಿನ ಬಂದಿಲ್ರಿ. ಇನ್ನು ಮೇಲೆ ಬಂದು ಏನು ಕ್ರಮ ತಗೋತಾರ ಗೊತ್ತಿಲ್ರಿ ಸರ. ಸರ್ಕಾರ ಬೀದಿ ನಾಯಿಗಳೇನಿದೆ ನಾವು ಬೇರೆ ಬೇರೆ ಕಡೆ ಗಮನಿಸ್ತಾ ಇದ್ದೀವಿ. ನೀವು ಕೂಡ ನೋಡ್ತಾ ಇದ್ದೀರ, ಅಲ್ಲಿ ಓಡಾಡ್ತಾ ಇವೆ ನಾಯಿಗಳು. ಅವ್ರು ಹೇಳ್ತಾ ಇದ್ದಾರೆ ಪಾಪ ಮಾಲೀಕರು, ನೋಡಿ ನಮಗೆ ಈ ರೀತಿಯಾಗಿ ಹಿಂಗೆ ಆಯಿತು, ಯಾರು ಕೊಡ್ತಾರೆ ಅಂತ ಹೇಳಿ. ಆ ಮೇಕೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಅವರು ಮನೆ ಪಕ್ಕದಲ್ಲಿ ಕಟ್ಟಿರ್ತಾರೆ. ಸಾಮಾನ್ಯವಾಗಿ ಕೊಟ್ಟಿಗೆ ಏನಿರುತ್ತೆ, ದನಗಳನ್ನು ಹಸುಗಳನ್ನು ಕಟ್ಟೋದು, ಅಲ್ಲೇ ಅವರು ಮೇಕೆಗಳಿಗೋಸ್ಕರ ಸಪ್ರೇಟಾಗಿ ಈ ರೀತಿ ಜಾಗ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಬಯಲಿದೆ ಅಂತ ಕಾಣಿಸುತ್ತೆ. ಈ ಬೀದಿ ನಾಯಿಗಳು ಏಕಾಏಕಿಯಾಗಿ ಬಂದಿವೆ, ದಾಳಿಯನ್ನು ನಡೆಸಿವೆ. ಮೇಕೆಗಳಿಗೆ ಕೂಡ ಪಾಪ ಗಾಬರಿ ಆಗಿರ್ತಾ ಕಿರ್ಚ್ಕೊಂಡಾಗ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಬಂದಿದ್ದಾರೆ. ಬಂದು ಅಲ್ಲಿ ಪರಿಶೀಲನೆ ಮಾಡಿದರೆ ಏನೇನಾಗಿದೆ ಅಂತ. ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ ಮೇಕೆಗಳು ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಾ ಇದೆ. 20 ಮೇಕೆ ಅಂದರೆ ಸುಮ್ಮನೆ ಇರೋದಿಲ್ಲ, ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು. ಮಾರ್ಕೆಟ್ನಲ್ಲಿ ಮೇಕೆಗಳಿಗೆ ಅದರ ಒಂದು ಮಾಂಸಕ್ಕೆ ಕೂಡ ದೊಡ್ಡ ಮಟ್ಟದ ಬೇಡಿಕೆ ಬೆಲೆ ಇದೆ. ಹೀಗಿರುವಾಗ ಅವರು ಇದ್ರ ಮೇಲೇ ಅವಲಂಬಿಸಿರುವಾಗ, ಆದಾಯವನ್ನು ನಿರೀಕ್ಷೆ ಮಾಡ್ತಾ ಇರುವಾಗ ಈ ರೀತಿಯಾಗಿ ಏಕಾಏಕಿ ಆದಾಗ, ಅದು ಬೀದಿ ನಾಯಿಗಳಿಂದ ಆದಾಗ ಯಾರ ಮೇಲೆ ಕೂಡ ಏನು ಮಾಡೋಕ್ಕಾಗಲ್ಲ. ಸರ್ಕಾರದ ಮೊರೆ ಹೋಗ್ತಾ ಇದ್ದಾರೆ. ಮತ್ತು ಅಧಿಕಾರಿಗಳು ಏನೇ ಬಂದಾರ ಪರಿಶೀಲನೆ ನಡೆಸಿದ್ದಕ್ಕೆ ಏನಾದರೂ ಒಂದು ನಾವು ಪರಿಹಾರ ಕೊಡ್ತೀವಿ ಅಂತ ಕೂಡ ಹೇಳಿರ್ಬೋದು. ಈಗ ಬಾಗಲಕೋಟೆಯಲ್ಲಿ ಆಗಿರುವಂತಹ ಈ ಬೀದಿ ನಾಯಿಗಳ ಹಾವಳಿ ಆ ಗ್ರಾಮದಲ್ಲಿ ನಿಜಕ್ಕೂ ಕೂಡ ಎಲ್ಲರನ್ನೂ ಕೂಡ ಭಯಭೀತರನ್ನಾಗಿ ಮಾಡಿಸ್ತಾ ಇದೆ. ಮತ್ತು ಕಂಗಾಲಾಗ್ತಾ ಇದೆ ರೈತರು ಕೂಡ. ಇವತ್ತು ಮೇಕೆಗಳ ಮೇಲೆ ದಾಳಿ ಮಾಡಿದೆ, ಮುಂದಿನ ದಿನಗಳಲ್ಲಿ ಹಸುಗಳ ಮೇಲೆ ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೇನು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಪಂಚಾಯತಿ ಅಧಿಕಾರಿಗಳು ಕೂಡ ಗಮನ ಹರಿಸಬೇಕು. ಆ ಬೀದಿ ನಾಯಿಗಳಿಗೆ ಏನಾದರೂ ಮಾಡಿ ಬೇರೆ ಕಡೆ ಕಳಿಸೋದು ಅಥವಾ ಬೇರೆ ವ್ಯವಸ್ಥೆಯನ್ನು ಮಾಡೋದನ್ನು ನೋಡಬೇಕಾಗುತ್ತೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.